ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಹಿರಿಯ ಅನುಭವಿ ವೈದ್ಯರ ನೇತೃತ್ವದಲ್ಲಿ ಆರ್ಥೋಪೆಟಿಕ್, ಇಎನ್ಟಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಬದಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಟ್ರಾಮಾ ಕೇರ್ ಸೆಂಟರ್, ಎಸ್ಟಿಬಿಟಿ ಬಸ್ ಸ್ಟ್ಯಾಂಡ್, ದರ್ಗಾ ರೋಡ್, ಸಂತ್ರಸ್ವಾಡಿ, ಕಲಬುರಗಿ. ಮೊಬೈಲ್ ನಂಬರ್ 9060442345. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಡಾಕ್ಟರ್ ಎಸ್.ಬಿ. ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್. ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ, ಕಲಬುರಗಿ. ಫೋನ್ ನಂಬರ್ 08472256163. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ತೆ ಯಾಕೆ ತಡ? ಕಲಬುರಗಿ ಜಿಲ್ಲೆಯ ಪ್ರಸಿದ್ಧ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಗೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ನುರಿತ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ರೆಡ್ಡಿ ಅವರ ನೇತೃತ್ವದಲ್ಲಿ ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷ ಸಮಸ್ಯೆಗೆ ಮುಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ ಸೇರಿದಂತೆ ಕಣ್ಣಿಗೆ ಸಂಬಂಧಿಸಿದ ಎಲ್ಲಾ ರೀತಿಯ ರೋಗದ ಚಿಕಿತ್ಸಾ ಸೌಲಭ್ಯ ಒಂದೇ ಸೂರಿನಡಿ. ಗ್ರಾಮೀಣ ಭಾಗದ ವಯಸ್ಕರಿಗೆ, ಬಡ ಜನರಿಗೆ ನೆರವು ಆಗಲು ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆಯ ಶಾಖೆಗಳು ಕಲಬುರಗಿ, ಸೇಡಂ, ಕಮಲಾಪುರ್, ಸುಲೇಪೇಟದಲ್ಲಿ ಕೂಡ ಲಭ್ಯವಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸಿದ್ದರಾಮೇಶ್ವರ ಐ ಆಸ್ಪತ್ರೆ, ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಮುಂಭಾಗ, ಶಾಂತಿನಗರ, ಕಲಬುರಗಿ. ಫೋನ್ ನಂಬರ್ 7209626262ಗೆ ಸಂಪರ್ಕಿಸಿ. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬಿಯಾಸ್ಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ
ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಎನ್ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು ಎಂಬಿಬಿಎಸ್, ಎಂಎಸ್ ಆರ್ಥೋ, ಎಂಐ, ಪಿಡಿ, ಇಡಿ, ಎಫ್ಆರ್, ಸಿಎಸ್, ಟಿಆರ್ ಅಂಡ್ ಆರ್ಥೋ, ಎಫ್ಆರ್, ಸಿಎಸ್ಇಡಿ ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ. ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷಿನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷಿನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಒಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರಾಲಜಿ ಸೇರಿದಂತೆ ಒಪಿಡಿ, ಐಪಿಡಿ, ಐಸಿಯು, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 966
93002688ಗೆ ಸಂಪರ್ಕಿಸಿ. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಗ್ರಾಮೀಣ ಭಾಗದಲ್ಲಿ ಅನೇಕ ಯುವಕರು, ರೈತರು ಮತ್ತು ಕೂಲಿ ಕಾರ್ಮಿಕರು, ಅದರಲ್ಲಿ ವಿಶೇಷವಾಗಿ ಹಿಂದುಳಿದ ವರ್ಗದವರು ಮದ್ಯಪಾನ ಕುಡಿತಕ್ಕೆ ಒಳಗಾಗಿ ತಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ. ಇದಕ್ಕೆ ನೇರವಾದ ಕಾರಣ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎಂದು ಕರ್ನಾಟಕ ಕದಂಬ ಜಿಲ್ಲಾ ಅಧ್ಯಕ್ಷ ಚನ್ನವೀರ್ ದಸ್ತಾಪುರ್ ಆರೋಪ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಅಕ್ರಮ ಮದ್ಯ ಮಾರಾಟ ಇರುವುದರಿಂದ ಅನೇಕ ಹೆಣ್ಣು ಮಕ್ಕಳು ತಮ್ಮ ಗಂಡಂದಿರನ್ನ ಮತ್ತು ಮಕ್ಕಳನ್ನು ಕಳೆದುಕೊಂಡು ಸಂಸಾರವನ್ನು ಹಾಳು ಮಾಡಿಕೊಂಡು ತಮ್ಮ ಜೀವನವನ್ನು ಬೀದಿಗೆ ಬರುವ ಹಾಗೆ ಆಗಿದೆ ಎಂದು ತಮ್ಮ ಅಳಲನ್ನು ತೋಡಿಕೊಳ್ಳುತ್ತಿದ್ದಾರೆ. ಆದ್ರಿಂದ ಈ ಕೂಡಲೇ ಸರ್ಕಾರವು ಮದ್ಯಪಾನ ಮತ್ತು ಧೂಮಪಾನವನ್ನ ನಿಷೇಧ ಮಾಡಿ ಗ್ರಾಮೀಣ ಭಾಗದ ಜನರ ಜೀವನವನ್ನ ಕಾಪಾಡಬೇಕಾಗಿದೆ. ಇಲ್ಲದೆ ಹೋದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾಗಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಕೂಡಲೇ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಹಾಗೂ ಅಬಕಾರಿ ಇಲಾಖೆ ಅಧಿಕಾರಿಗಳು ಗ್ರಾಮೀಣ ಭಾಗದಲ್ಲಿ ಕಾನೂನು ಬಾಹಿರವಾಗಿ ಅಕ್ರಮ ಮದ್ಯ ಮಾರಾಟ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಉದ್ಯೋಗಿಕವಾಗಿ ಹಿಂದುಳಿದ ಭಾಗ ಅಂತ ಇದು ನಮ್ಮದು ನೋವಿನ ವಿಚಾರ ಇದೆ. ಇಂಥ ಭಾಗದಲ್ಲಿ ಇವತ್ತೇನು ಕಾನೂನು ಬಾಹಿರವಾಗಿ ಸುಮಾರು ಹಳ್ಳಿಗಳಲ್ಲಿ ಮದ್ಯ ಮಾರಾಟ ರಾಜ್ಯಾರೋತ್ಸವವಾಗಿ ಏನು ನಡೆಸ್ತಾ ಇದ್ದಾರೆ, ಅದರಿಂದ ಇವತ್ತು ಕೂಲಿ ಕಾರ್ಮಿಕರು, ರೈತರು ಮತ್ತು ಬಡವರು, ವಿಶೇಷವಾಗಿ ಹಿಂದುಳಿದ ವರ್ಗದವರ ಸಂಸಾರವನ್ನು ಬೀದಿಗೆ ಬರ್ತಾ ಇದ್ದಾವೆ. ಇವತ್ತು ಈ ಬೀದಿಗೆ ಬರ್ಲಿಕ್ಕೆ ಕಾರಣ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಅಂತ ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಇವತ್ತು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಾವೇನು ಮಾಡ್ಬೇಕಂದ್ರೆ ಪ್ರತಿಯೊಂದು ತಾಲೂಕಕ್ಕೆ ಅಬಕಾರಿ ಇಲಾಖೆ ಆಫೀಸರ್ ಅಂತ ಇರ್ತಾರೆ. ಆ ಆಫೀಸರ್ಗಳನ್ನು ಬಿಟ್ಟು ಇವತ್ತು ಕಾನೂನು ಬಾಹಿರವಾಗಿ ಎಲ್ಲಿ ಮದ್ಯ ಮಾಡ್ತಾ ಇದ್ದಾರೆ ಅನ್ನೋದು ಅದನ್ನು ಖಂಡಿಸಿ ಅದನ್ನು ನಿಲ್ಲಿಸುವಂಥ ಕೆಲಸ ಮಾಡಬೇಕು. ಅದನ್ನು ನಿಲ್ಲಿಸಲಿಲ್ಲ ಅಂದರೆ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕಲಬುರಗಿ ಜಿಲ್ಲಾ ಅಬಕಾರಿ ಇಲಾಖೆ ಕಚೇರಿಗೆ ಕಾರ್ಯಮುಳ್ಳು, ಬಾರಿ ಮುಳ್ಳು, ಸಿಗರಿಯನ್ನು ಮುಳ್ಳು ಜಡ್ದು ತಮ್ಮ ಕಚೇರಿಗೆ ಪ್ರತಿಭಟನೆ ಮಾಡ್ತೇವೆ. ಇವತ್ತು ನಮ್ಮ ಎಲ್ಲ ಒಂದು ತಾಲೂಕದ ಶಾಸಕರು, ನಮ್ಮ ಕಲ್ಯಾಣ ಕರ್ನಾಟಕ ಗ್ರಾಮೀಣ ಶಾಸಕರು, ಕಲ್ಯಾಣ ಕರ್ನಾಟಕ ಭಾಗದ ಶಾಸಕರುಗಳು ತಾವು ದಯಮಾಡಿ ಇದಕ್ಕೆ ತಾವು ಸಮಾಜ ಸೇವೆ ಮಾಡ್ತೇವೆ, ಸಮಾಜ ಸುಧಾರಣೆ ಮಾಡ್ತೇವೆ ಅಂತೇಳಿ ಸಾರ್ವಜನಿಕರು ಓಟ್ ತೊಗೊಂಡು ಗೆದ್ದು ಇವತ್ತೇನು ತಮ್ಮದೇ ಆದಂಥದ್ದು ರಾಜ್ಯಾರೋತ್ಸವವಾಗಿ ತಮ್ಮದೇ ಆದಂಥದ್ದು ವೈನ್ ಶಾಪ್ಗಳು 4-5 ವೈನ್ ಶಾಪ್ಗಳು ಇದ್ದಾವೆ ಕೆಲವೊಂದು ಶಾಸಕರುಗಳದ್ದು. ನೀವು ಇರಲಿ ಪರವಾಗಿಲ್ಲ, ಲೈಸೆನ್ಸ್ ತೊಗೊಂಡು ಕಿಶನ್ ನೀವು ಕಾನೂನು ಚೌಕಟ್ಟಿನಿಂದ ನಡೆಸ್ರಿ. ಆದರೆ ಇವತ್ತು ಕಾನೂನು ಬಾಹಿರವಾಗಿ ಏನು ನಡೆಸ್ತಾ ಇದ್ದೀರಾ ಅದನ್ನು ಖಂಡಿಸ್ರಿ. ಇವತ್ತು ಪ್ರತಿಯೊಂದು ಹಳ್ಳಿಯಲ್ಲಿ ಸುಮಾರು 10-20 ದಾರು ದುಕಾನುಗಳು ರಾಜ್ಯಾರೋತ್ಸವವಾಗಿ ಕಿರಾಣಿ ದುಕಾನುಗಳಲ್ಲಿ, ಬೀಡಿ ಪಟ್ಟಣದಲ್ಲಿ, ಹೋಟೆಲ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇವತ್ತು ಸಂಸಾರಗಳು ಕೆಡ್ತಾ ಇದ್ದಾವೆ. ಭಾಳಷ್ಟು ಇವತ್ತು ಒಂದೊಂದು ವರ್ಷ ಆಗಲ್ಲ ಮದುವೆ ಮಾಡ್ಕೊಂಡು ಗಂಡಸರನ್ನು ಕಳ್ಕೊಂಡು ವಿಧಿಯವರಾಗ್ತಾ ಇದ್ದಾರೆ. ಇವತ್ತು 10 ವರ್ಷದ 20 ವರ್ಷದ ಮಕ್ಕಳನ್ನು ಕಳ್ಕೊಂಡು ಒಂದು ಅನಾಥರಾಗ್ತಾ ಇದ್ದಾರೆ ತಾಯಿದರು. ಅಂಥದ್ದೊಂದು ಸಂಸಾರ ಹಾಳು ಮಾಡುವಂಥ ಕೆಲಸ ತಾವು ಮಾಡ್ತಾ ಇದ್ದೀರಿ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಇದನ್ನು ಕೂಡಲೇ ಕಾನೂನು ಬಾಹಿರವಾಗಿ ಏನು ಮದ್ಯ ಮಾರಾಟ ನಡೀತಿದೆ ಅದನ್ನು ಖಂಡಿಸಲಿಲ್ಲ ಅಂದರೆ ನಾವು ಶಾಸಕರ ಮನೆಗೂ ಕೂಡ ಮುತ್ತಿಗೆ ಹಾಕಿ ಕಲ್ಲು ತೂರಾಟ ಮಾಡ್ತೇವೆ ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಅದೇ ರೀತಿ ಇವತ್ತೇನು ವೈನ್ ಶಾಪ್ಗಳು, ಲೈಸೆನ್ಸ್ ಇದ್ದ ವೈನ್ ಶಾಪ್ಗಳು ಟೈಮಿಂಗ್ ಅಂತ ಕೊಡ್ತಾರೆ. ಆ ಟೈಮಿಂಗ್ ಉಲ್ಲಂಘನೆ ಅಂತ ಮಾಡಿರ್ತಾರೆ. ಬೆಳಿಗ್ಗೆ 11 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಅಂತ ಏನು ಟೈಮಿಂಗ್ ಕೊಟ್ಟಿರ್ತಾರೆ. ಅದನ್ನು ಖಂಡಿಸಿ ಕರೆಕ್ಟಾದ ಸಮಯ ತೊಗೊಂಡು ಆ ಸಮಯ ಪ್ರಕಾರ ನಡೆಸ್ಕೋಬೇಕು. ಇವತ್ತು ಏನು ಮಾಡ್ತಾ ಇದೆ ಅಂದರೆ ಒಂದು ಮೇನ್ ಡೋರ್ ಬಂದ್ ಮಾಡ್ಕೊಂಡು ಪಕ್ಕದಲ್ಲಿರೋಂಥ ಡೋರ್ವನ್ನು ಓಪನ್ ಮಾಡ್ಕೊಂಡು ಬೆಳಗ್ಗೆ 6 ಗಂಟೆಯಿಂದ ಅವರು ಕೂಡ ಚಾಲೂ ಮಾಡ್ತಾ ಇದ್ದಾರೆ. ಇವತ್ತು ಅವರು ಚಾಲೂ ಮಾಡ್ಕೊಂಡು 10, 20, 30, 50 ಅನ್ಲಿಮಿಟೆಡ್ವಾಗಿ ತಮ್ಮ ಮನಸ್ಸಿಗೆ ಬಂದಂಗೆ ರೇಟ್ ತೊಗೊಂಡು ಕೇಸಿಂದ ಇವತ್ತೇನು ಮಾರಾಟ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸ್ತೇವೆ. ಇವತ್ತು ಅದನ್ನು ಕೂಡ ತಾವು ಶಾಸಕರು ನೋಡ್ತಾ ಇದ್ದೀರಿ, ಅದನ್ನು ಕಣ್ಣು ಮುಚ್ಕೊಂಡು ಕೊಡ್ತಾ ಇದ್ದೀರಿ. ಇವತ್ತು ಪರ್ಸೆಂಟೇಜ್ ರಾಜಕೀಯ ಮಾಡಬೇಡ್ರಿ, ದುಡ್ಡಿನ ರಾಜಕೀಯ ಮಾಡಬೇಡ್ರಿ, ಲಾಲೂಚ ರಾಜಕೀಯ ಮಾಡಬೇಡ್ರಿ. ಇವತ್ತು ಪ್ರಾಮಾಣಿಕತೆಯಿಂದ ಸಾರ್ವಜನಿಕರು ಏನು ಓಟ್ ತೊಗೊಂಡು ನೀವು ಸಾರ್ವಜನಿಕರು ಒಳ್ಳೇದು ಮಾಡ್ತಾ ಇದ್ದೀರಿ ಅಂತೇಳಿ ಏನು ಓಟ್ ತೊಗೊಂಡಿರ್ತಾರಲ್ಲ ಅದೇ ಥರ ಪ್ರಾಮಾಣಿಕತೆಯಿಂದ ಇವತ್ತು ಮದ್ಯ ಮಾರಾಟ ನಿಲ್ಲಿಸಬೇಕಂತೇಳಿ ನಾನು ಕೂಡಲೇ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಾಧ್ಯಮ ಮುಖಾಂತರದಿಂದ ಚನ್ನವೀರ್ ದಸ್ತಾಪುರ, ಕರ್ನಾಟಕ ಕದಂಬದ ಜಿಲ್ಲಾಧ್ಯಕ್ಷ. ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಈ ಭಾಗದ ತೆರೆಮರೆಯ ಕಾಯಂತಿರುವ ಕಲಾವಿದರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಧನ ಸಹಾಯ ಮಾಡುವಂತೆ ನವ ಕರ್ನಾಟಕ ಸಂಗೀತ ಪದವೀಧರರ ಸಂಘದ ಬಂಡಯ್ಯ ಹಿರೇಮಠ ಆಗ್ರಹಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಕಲೆ, ಸಂಗೀತ, ಸಾಹಿತ್ಯ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆಯನ್ನು ಸಲ್ಲಿಸುತ್ತಾ ಈ ಭಾಗದ ತೆರೆಮರೆ ಕಾಯಂತಿರುವ ಕಲಾವಿದರನ್ನ ಗುರುತಿಸಿ ವೇದಿಕೆ ಕೊಡುವ ಕೆಲಸವನ್ನು ಜಿಲ್ಲೆಯ ಅನೇಕ ಸಂಘ ಸಂಸ್ಥೆಗಳಿಂದ ಅನೇಕ ವರ್ಷಗಳಿಂದ ನೆರವೇರಿಸಿ ಕೊಂಡು ಬರುತ್ತಿದೆ. ಪ್ರತಿ ವರ್ಷ ಸರ್ಕಾರದಿಂದ ಧನ ಸಹಾಯವಾಗಿ ಸಂಘ ಸಂಸ್ಥೆಗಳಿಗೆ ಕೊಡಮಾಡುವ ಹಣದಲ್ಲಿ ಈ ವರ್ಷ ಬಹಳ ಕಡಿಮೆ ಹಣ ಸಂಘ ಸಂಸ್ಥೆಗಳಿಗೆ ನೀಡಲಾಗಿದೆ. ಅಲ್ಪ ಪ್ರಮಾಣದ ಹಣವನ್ನು ಪಡೆದು ಕಾರ್ಯಕ್ರಮ ನಡೆಸುವುದು ಬಹಳ ಕಷ್ಟಕರವಾಗಿದೆ. ಒಂದೊಂದು ಸಂಘ ಸಂಸ್ಥೆಗಳಿಗೆ ಕೇವಲ 50,000 ರೂಪಾಯಿ ಧನ ಸಹಾಯವಾಗಿ ಕೊಟ್ಟಿದ್ದಾರೆ. ಸಮರ್ಪಕವಾಗಿ ಹಣವು ಒಂದು ಕಾರ್ಯಕ್ರಮಕ್ಕೂ ವಿನಿಯೋಗವಾಗುವುದು ಕಷ್ಟಕರವಾಗಿದೆ. ಹಾಗೂ ವಾದ್ಯ ಪರಿಕರ ಖರೀದಿಗೆ ಕೊಡಮಾಡುವ ಧನ ಸಹಾಯವು ಕೂಡ ನೈಜ ಕಲಾವಿದರಿಗೆ ಸಲ್ಲದಿರುವುದು ಕಲಾವಿದರಲ್ಲಿ ತುಂಬಾ ನಿರಾಸೆ ಮೂಡಿದೆ ಎಂದರು. ನಾವೆಲ್ಲ ಕಲ್ಯಾಣ ಕರ್ನಾಟಕ ಕಲೆ ಮತ್ತು ಸಾಂಸ್ಕೃತಿಕ ಸಂಗೀತ ಕಾರ್ಯಕ್ರಮವನ್ನು
ಉಳಿಸಿ ಬೆಳೆಸುವಂಥ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲೆಯೊಳಗೆ, ನಮ್ಮ ಕರ್ನಾಟಕದೊಳಗೆ ಅತಿ ಹೆಚ್ಚು ಸಂಘ ಸಂಸ್ಥೆಗಳು ಇರ್ತಕ್ಕಂಥ ಜಿಲ್ಲೆ ಅಂದರೆ ನಮ್ಮ ಕಲಬುರಗಿ ಜಿಲ್ಲೆ. ಹಾಗಾಗಿ ಪ್ರತಿ ವರ್ಷ ಸರ್ಕಾರದಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು. ತೆರೆಮರೆ ಕಾಯಿಯೊಳಗೆ ಇರ್ತಕ್ಕಂಥ ಕಲಾವಿದರನ್ನು ಗುರುತಿಸಿ ಅವನು ಮುಖ್ಯ ವೇದಿಕೆಗೆ ತೆಗೆದುಕೊಂಡು ಬಂದು ಅವರಿಗೆ ಕಾರ್ಯಕ್ರಮಗಳನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಭಾಳ ಚೆನ್ನಾಗಿ ಆಗ್ತಿತ್ತು. ಹೆಚ್ಚು ಕಡಿಮೆ ಅಂದ್ರೂ ಕಾರ್ಯಕ್ರಮ ಮಾಡುವಂಥ ಧನಸಹಾಯವನ್ನು ಕೊಡ್ತಾ ಇದ್ರು. ಆದರೆ ಈ ವರ್ಷ ಕೆಲವು ಜನ ಹೇಳ್ತಾರೆ ಸರ್ಕಾರಕ್ಕೆ ದುಡ್ಡಿಲ್ಲ, ಅದಕ್ಕೆ ನಿಮಗೆ ಕೊಟ್ಟಿಲ್ಲ ಅಂತ ಅಂತಾರೆ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ನಾವೆಲ್ಲ ಕಲಬುರಗಿ ಇರ್ತಕ್ಕಂಥ ಕಲಾವಿದರು, ನಾವೆಲ್ಲ ಈಗಾಗಲೇ ನಮ್ಮ ಕಾರ್ಯದರ್ಶಿ ಹೇಳ್ದಂಗೆ ಭಾಳಷ್ಟು ತೆಗೆದುಕೊಂಡು ಬರ್ತಾ ಇದ್ವಿ. ಈ ವರ್ಷ ಏನು ಮಾಡಿದ್ದಾರೆ ಅಂತಂದರೆ 50,000 ರೂಪಾಯಿ, ನಮ್ಮ ಹತ್ರ ಅದು ಲಿಸ್ಟ್ ಇದೆ, ಕೊಡ್ತೀವಿ ನಿಮಗೆ. 50,000 ರೂಪಾಯಿಯನ್ನು ಕೊಟ್ಟಾರೆ. ಮತ್ತು ಸರ್ಕಾರದ ದುಡ್ಡಿನ ಅಂದರೆ ಕೆಲವು ಸಂಘ ಸಂಸ್ಥೆಗಳಿಗೆ ಏನಾಗ್ಯಾವ ಅಂದ್ರೆ 1,75,000 ಆಗಿದೆ. ಅವ್ರಿಗೆ ಆಗ್ಯಾವಂತ ನಮಗೆ ಬೇಜಾರಿಲ್ಲ. ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಕನಿಷ್ಠ ಅಂದ್ರೂ 1,00,000 ರೂಪಾಯಿ ಒಂದು ಸಂಘ ಸಂಸ್ಥೆಗೆ ಕೊಟ್ಟರೆ ಅದರಿಂದ ನಾವೇನಾದ್ರೂ ಕಾರ್ಯಕ್ರಮ ಮಾಡ್ಬೋದು. ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಒಂದು ಸಭಾಭವನ ಬುಕ್ ಮಾಡಬೇಕು, ಅಲ್ಲೆಲ್ಲ ಏನು ಇನ್ಸ್ಟ್ರೂಮೆಂಟ್ಗಳನ್ನು ತರಿಸ್ಬೇಕು, ಸೌಂಡ್ ಸಿಸ್ಟಮ್ ತರಿಸ್ಬೇಕು, ಬ್ಯಾನರ್ ಮಾಡಿಸ್ಬೇಕು. ನಾವು ಏನೂ ಖರ್ಚು ಮಾಡಿಲ್ಲ ಒಂದು ಕಾರ್ಯಕ್ರಮ ಅಂದ್ರೆ ಕಡಿಮೆ ಅಂದ್ರೆ 20,000 ರೂಪಾಯಿ ಬೇಕು. ಅವ್ರು ಕೇಳ್ತಾರೆ ಒಂದು ವರ್ಷಕ್ಕೆ ಒಂದು ಸಂಘ ಸಂಸ್ಥೆ ಜೀವಂತವಾಗಿರ್ಲಿಕ್ಕೆ ಮುಂದಿನ ವರ್ಷಕ್ಕೆ ಅನುದಾನ ತೆಗೆದುಕೊಳ್ಳೋದು 3 ಕಾರ್ಯಕ್ರಮಗಳು ನಾವು ಮಾಡ್ಬೋದು. ಮತ್ತು 20,000 ಒಂದು ಕಾರ್ಯಕ್ರಮಕ್ಕೆ ಅಂದ್ರೆ 3 ಕಾರ್ಯಕ್ರಮಕ್ಕೆ 60,000 ಆಗ್ತದೆ. ಅವ್ರು 50,000 ಕೊಟ್ಟರೆ ಸಂಘ ಸಂಸ್ಥೆಗಳು ಉಳಿಸೋದು ಹೆಂಗೆ, ಬೆಳೆಸೋದು ಹೆಂಗೆ? ಈಗ ಕೆಲವು ಇನ್ನೊಂದು ಏನಾಗಿದೆ ಅಂದರೆ, ಇದರೊಳಗೆ ಇಂಡಿವಿಜುವಲ್ ವಾದ್ಯ ಪರಿಕರಗಳಂತ ಕರೆದಾರ. ಅಂದ್ರೆ ಒಬ್ಬ ವ್ಯಕ್ತಿಗೆ ಮಾತ್ರ ವಾದ್ಯ ಪರಿಕರ ಖರೀದಿ ಮಾಡೋದು. ಅವ್ರಿಗೆ ಏನು ಮಾಡ್ಯಾರ ಅಂದ್ರೆ 50,000 60,000, ಒಬ್ಬ ವ್ಯಕ್ತಿಗೆ 50,000 60,000 ಕೊಟ್ಟರೆ, ಒಂದು ಸಂಘ ಸಂಸ್ಥೆಗೆ 50,000 ಕೊಟ್ಟರೆ ನಾವು ಹೆಂಗೆ ಮಾಡೋದು ಕಾರ್ಯಕ್ರಮ? ಮತ್ತು ಅವ್ರು ಹೇಳ್ತಾರೆ ಪ್ರತಿ ಪ್ರೈವೇಟ್ ಕಾರ್ಯಕ್ರಮಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ಅಂತ ಹಾಕಬೇಕು ಅಥವಾ ಕಲಬುರಗಿ ಅಂತ ಹಾಕಬೇಕು. ಹೀಗಾಗಿ ನಿಮ್ಮೊಂದು ಸಂಘ ಸಂಸ್ಥೆಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳೋಕ್ಕಾಗಿಲ್ಲ. ನಾವು ಹಳ್ಳಿಯಾಗೇನು ತೊಗೊಂಡು ಹೋದ್ರೆ ನಮ್ಗೇನಂತಾರೆ ಸರ್ಕಾರದಿಂದ ರೊಕ್ಕ ಬರ್ತಾವ್ರಿ, ಅವ್ರಿಗೇನು ಕಡಿಮೆ ಅದ ಅಂತಾರೆ. ಈಗ ಆ ಕಡೆ ಅದನ್ನೂ ನಮಗೆ ಭಾಳ ಕಷ್ಟ, ಈ ಕಡೆ ನಾವು ಮಾಡೋದು ಕಷ್ಟ. ಕೊನೆಗೆ ಇವರಾದ್ರೆ ಏನಾದ್ರು ಕೊಟ್ಟು ನಮ್ಮನ್ನು ಸ್ವಲ್ಪ ಬೆಳೆಸ್ತಾರಪ್ಪ. ಈಗ ನಮ್ಮದು ಸಂಸ್ಥೆ ಇದೆ, ನನ್ನ ಸಂಸ್ಥೆಯೊಳಗೆ ನಾವು ವರ್ಷಕ್ಕೆ 3 ರಾಜ್ಯಗಳಲ್ಲಿ ಕಾರ್ಯಕ್ರಮ ಮಾಡ್ತೀನಿ. ಏನೋ ಆಂಧ್ರ ಗಡಿನಾಡು ಮಾಡ್ತೀನಿ, ಮಹಾರಾಷ್ಟ್ರ ಗಡಿನಾಡು ಮಾಡ್ತೀನಿ, ಮತ್ತು ಕಲಬುರಗಿ ಜಿಲ್ಲೆ ಒಳಗೆ ಮಾಡ್ತೀನಿ. ಆದರೂ ನನಗೆ 50,000 ಕೊಟ್ಟರು. ನಾನು 3 ಜಿಲ್ಲೆ ಒಳಗೆ 3 ರಾಜ್ಯಗಳಲ್ಲಿ ಬೆಳೆಸ್ಬೇಕಂತ ಅಲ್ಲಿ ಕಲಾವಿದರನ್ನ ಗುರುತಿಸಿ ಮಾಡ್ತೀನಿ. ಮತ್ತು 50,000 ತೊಗೊಂಡು ನಾ ಏನು ಕಾರ್ಯಕ್ರಮ? ಅದಕ್ಕೆ ನಾವು ವಿಚಾರ ಮಾಡೀವಿ, ಪಾಪ ಸರ್ಕಾರ ಕೊಡೋಕ್ಕಿಲ್ಲ, ಅವ್ರಿಗೆ ಅನುದಾನ ಕೊಡೋಕ್ಕಿಲ್ಲ, ಇದು 50,000 ಅವರೇ ಇಟ್ಕೊಳ್ಳಿ ಅಂತ ನಾವು ವಾಪಸ್ ಕೊಡ್ಬೇಕಂತ ನಿರ್ಧಾರ ಮಾಡಿ. ನಂದು ಒಬ್ಬಂದೇ ನಿರ್ಧಾರ ಅಲ್ಲ, ಇಡೀ ನಮ್ಮ ಕರ್ನಾಟಕದೊಳಗೆ ನಮ್ಮ ಕಲಬುರಗಿ ಜಿಲ್ಲೆ ಭಾಳ ಜನಗಳು ಮನಸ್ಸು ನೊಂದ್ಕೊಂಡಿದ್ದಾರೆ. ಕಲಾವಿದರು ಅಂದ್ರೆ ಹೆಂಗ್ರಿ, ಅವ್ರು ಬರೀ ಹಾಡೋರು ಬಾರಿಸೋರು ಅಷ್ಟೇ, ಮಾತಾಡಕ್ಕೆ ಬರಲ್ಲ. ಹಿಂಗೆ ನಮಗೆ ನೀವೇ ನಮ್ಮ ಪರವಾಗಿ ನೀವೇ ಮಾಡ್ರಿ ಅಂತಕ್ಕಂಥ ಒಂದು ವಿಚಾರ. ಅದಕ್ಕೆ ಅಂಥ ಎಲ್ಲ ವಿಚಾರಧಾರೆಗಳದಾವ. ಇವತ್ತು ಸಂಘ ಸಂಸ್ಥೆಗಳು ಉಳಿಸಿ ಬೆಳೆಸಬೇಕಾದ್ರೆ ಭಾಳಷ್ಟು ಪ್ರಯತ್ನವನ್ನು ಹಳ್ಳಿ ಹೋಗಿ ಏನೋ ಕಷ್ಟ ಬಿದ್ದು ಮಾಡಿ ಕೆಲಸ ಮಾಡ್ತಿರ್ತೀವಿ. ಆದರೆ ಇವತ್ತು ಈ ರೀತಿ ಒಳಗೆ ಕನಿಷ್ಠ ಪಕ್ಷ 1 ಲಕ್ಷ ಆದರೂ ಆ ಸಂಘ ಸಂಸ್ಥೆ ಕೊಟ್ಟಿದ್ರೆ ಅದಕ್ಕೊಂದು ಬೆಲೆ ಬರ್ತಿತ್ತು ಅಂತಕ್ಕಂಥದ್ದು. ಅದಕ್ಕೆ ನಾವು ಕೇಳಿದ್ರೆ ಇಲಾಖೆಯವರು ಏನು ಹೇಳ್ತಾರೆ ಅಂದ್ರೆ, ಇದಕ್ಕೊಂದು ಆಯ್ಕೆ ಸಮಿತಿ ಅಂತ ಇರ್ತದೆ, ಆಯ್ಕೆ ಸಮಿತಿಯವರು ಇದನ್ನು ತೆಗೆದಾರ ಅಂತ ಅವ್ರು ಹೇಳ್ತಾರೆ. ಇನ್ನು ಕೆಲವು ಮುಂದುವರೆದು ಕೇಳಿದ್ರೆ ಏನು ಮಾಡ್ತಾರೆ, ಒಂದು ಮನೆಯೊಳಗೆ 3 ಸಂಘ ಸಂಸ್ಥೆಗಳದಾವ. ಮತ್ತು ನಮ್ಮ ಎಲ್ಲ ಕಲಾವಿದರು ಒಬ್ಬೊಬ್ಬರು ಮನೆ ಬೇರೆ ಆದ್ಮೇಲೆ ಹೊಲನ ಹಂಚ್ಕೊಂಡಿರ್ತೀವಿ ಅಂತ ಮತ್ತು ಅವ್ರ ಹೆಸರನ್ನ ಸಂಘ ಹಂಚ್ಕೊಳ್ಳೋದೇನು ದೊಡ್ಡ ಏನ್ರಿ? ಹಂಗಿದ್ದಾಗ ನಾವು ಹಂಗಾಗಿ ತೆಗೆದೀವಿ ಅಂತ ನಮಗೆ ಅವ್ರಿಗೆ ಏನೋ ಹೇಳಿಕೆಗಳನ್ನು ಕೊಡ್ತಾರೆ. ಅದಕ್ಕೆ ನಾನು ಕೇಳೋದೇನಂತಂದ್ರೆ, ಕಲಾವಿದರು ಈ ಭಾಗದೊಳಗೆ ಸರಿಯಾಗಿ ಕನ್ನಡ ಮಾತಾಡೋದು ಕಡಿಮೆ ವಿಚಾರದೊಳಗೆ ಇವತ್ತೆಲ್ಲ ಜನಪದ ಸಂಗೀತ, ತತ್ವಪದ ಆಗಲಿ ಇಂಥವೆಲ್ಲ ಕಾರ್ಯಕ್ರಮಗಳನ್ನು ಮಾಡಿ ಉಳಿಸಿ ಬೆಳೆಸುವ ಕೆಲಸ ಮಾಡ್ತಿದ್ದಾರೆ. ಅದಕ್ಕೆ ವಿಶೇಷವಾಗಿ ನಮ್ಮ ಕಲ್ಯಾಣ ಕರ್ನಾಟಕದೊಳಗೆ ಕಲಬುರಗಿ ಒಳಗೆ ಭಾಳಷ್ಟು ಸಂಘ ಸಂಸ್ಥೆಗಳನ್ನು ಉಳಿಸಿ ಬೆಳೆಸ್ಬೇಕಂತಕ್ಕಂಥದ್ದು ಸರ್ಕಾರ ಇದ್ರ ಕಡೆ ಗಮನ ಕೊಡಬೇಕು. ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಧಿಕಾರಿಗಳಿಗೆ ಇದು ಮುಟ್ಟಬೇಕು, ಅವರು ಇದ್ರ ಕಡೆ ಗಮನ ಕೊಡಬೇಕು. ಅದಕ್ಕೆ ಸರಿ ಯಾರು ಕೂಡ ನಾವು ಮಂತ್ರಿಗಳ ಕಡೆಯಲ್ಲಿ ಹೋಗಿಲ್ಲ, ನೀವು ಹೆಚ್ಚಿಗೆ ದುಡ್ಡು ಹಾಕಿ ಅವ್ರ ಮೇಲೆ ಭರವಸೆ ಬಿಟ್ಟು ನೀವು ಮಾಡ್ತೀರಿ ಹಾಕ್ತೀರಿ ಅಂತಕ್ಕಂಥದ್ದು. ಆದಷ್ಟು ನಮ್ಮ ಭಾಗದೊಳಗೆ ಇರ್ತಕ್ಕಂಥ ಎಲ್ಲ MLAಗಳಿಗೂ ಮಂತ್ರಿಗಳಿಗೂ ಗೊತ್ತದ ಸಂಗೀತ ಅಂದ್ರೇನು, ಸಾಹಿತ್ಯ ಅಂದ್ರೇನು, ಇದ್ರ ಬಗ್ಗೆ ಅವರಿಗೆಲ್ಲವೂ ಕೂಡ ಗೊತ್ತಿರತಕ್ಕಂಥದ್ದು. ಇನ್ನೊಂದು ಕಡೆ ಸಂಗೀತ ಶಿಕ್ಷಕರ ನೌಕರಿನೂ ಆಗ್ತಿಲ್ಲ, ಈ ಕಡೆ ಇದ್ದ ಸಂಘ ಸಂಸ್ಥೆಗಳ ಹಣವನ್ನು ಇವ್ರು ಬಿಡುಗಡೆ ಮಾಡ್ತಿಲ್ಲ ಅಂತಂದ್ರೆ ಮತ್ತು ಕಲಾವಿದರ ಬದುಕು ಇಂಥದ್ದು, ಅದು ಎಲ್ಲಿಗೆ ಹೋಗ್ತದೆ ಅಂತಕ್ಕಂಥ ಶೋಚನೀಯ. ರಾಜ್ಯದಲ್ಲಿ 2 ಕ್ಷೇತ್ರಗಳ ಉಪಚುನಾವಣೆಯಲ್ಲಿ 2 ಕ್ಷೇತ್ರಗಳಲ್ಲಿ ಈಗಾಗಲೇ ನಾವು ಗೆದ್ದಿದ್ದೇವೆ ಎಂದು ಮೈಸೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದರು. ಮೈಸೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ
ಅವರು 2 ಕ್ಷೇತ್ರದಲ್ಲಿ ಪ್ರಚಾರ ಮಾಡುತ್ತಿದ್ದೇವೆ. ಹೋದ ಕಡೆಗಳಲ್ಲಿ ಜನರ ಬೆಂಬಲ ಚೆನ್ನಾಗಿದೆ. ನಮ್ಮ ಗ್ಯಾರಂಟಿಗಳು ನಮ್ಮ ಕೈ ಹಿಡಿಯುತ್ತಿವೆ. ಈ ಹಿನ್ನೆಲೆಯಲ್ಲಿ ನಾವು ಈಗಾಗಲೇ 2 ಕ್ಷೇತ್ರಗಳಲ್ಲಿ ಗೆದ್ದಿದ್ದೇವೆ. ಜನರು ನಮ್ಮ ಸರ್ಕಾರದ ಪರವಾಗಿದ್ದಾರೆ ಎಂದರು. ಉಪಚುನಾವಣೆ ಫಲಿತಾಂಶ ರಾಜ್ಯದ ಕಾಂಗ್ರೆಸ್ ನಾಯಕತ್ವದ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಸಿಎಂ ಬದಲಾವಣೆಗೂ ಉಪಚುನಾವಣೆ ಫಲಿತಾಂಶಕ್ಕೂ ಸಂಬಂಧವಿಲ್ಲ ಎಂದರು. ಈ ಚುನಾವಣೆ ಯಾವುದಕ್ಕೂ ಮಾನದಂಡ ಇಲ್ಲ. ಮುಂದಿನ ಚುನಾವಣೆಯ ದಿಕ್ಸೂಚಿಯೂ ಅಲ್ಲ. ಬಿಜೆಪಿಯವರು ಏನ್ ಬೇಕಾದರೂ ಹೇಳಲಿ ಎಂದರು. ಇನ್ನು ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿದ ಅವರು, ಸದ್ಯದ ಪರಿಸ್ಥಿತಿಗೆ ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಇರಲಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರನ್ನ ನಾನು ಬದಲಾವಣೆ ಮಾಡೋದಕ್ಕೆ ಆಗುತ್ತಾ? ಬದಲಾವಣೆ ಮಾಡೋದು ಹೈಕಮಾಂಡ್. ಸದ್ಯಕ್ಕೆ ಬದಲಾವಣೆ ಪ್ರಶ್ನೆ ಇಲ್ಲ ಎಂದರು. ಎರಡು ಕ್ಷೇತ್ರಕ್ಕೆ ನಾನು ಭೇಟಿ ಕೊಟ್ಟಿದ್ದೆ, ದಾವಣಗೆರೆ ಮತ್ತು ಬಾಗಲಕೋಟೆ. ನನ್ನ ಅಸೆಸ್ಮೆಂಟ್ ಪ್ರಕಾರ ಎರಡನ್ನೂ ಗೆದ್ದಿದ್ದೇವೆ. ನಾವು ಅದಕ್ಕೆ ಅನೇಕ ಕಾರಣಗಳನ್ನು ಕೊಡ್ಬೋದು. ಕಳೆದ 3 ವರ್ಷದಿಂದ ನಮ್ಮ ಸರ್ಕಾರ ಏನು ಜನಪರವಾದಂಥ ಕಾರ್ಯಕ್ರಮಗಳನ್ನು ಕೊಟ್ಟಿದೆ, ಅದು ಜನರಿಗೆ ತಲುಪಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬರೀ ಗ್ಯಾರಂಟಿ ವಿಚಾರದಲ್ಲಿ ಅಷ್ಟೇ ಅಲ್ಲ, ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೆ ಒಂದು ರೀತಿಯಲ್ಲಿ ನ್ಯಾಯ ಒದಗಿಸೋ ರೀತಿಯಲ್ಲಿ ಕೊಟ್ಟಿದ್ದೇವೆ. ಅದೆಲ್ಲ ತಲುಪಿದೆ ಅಂತೇಳಿ ಕಾಣಿಸ್ತದೆ. ಜನಗಳು ಆ ಸ್ಪಂದನೆ ಮಾಡುವಂಥದ್ದನ್ನು ನೋಡಿದರೆ, ಅವ್ರ ಮಾತುಗಳನ್ನು ಕೇಳಿದರೆ ನಮಗೆ ಅರ್ಥ ಆಗುತ್ತೆ. ಆ ದೃಷ್ಟಿಯಿಂದ ನಾನು ಹೇಳ್ತಾ ಇರ್ತಕ್ಕಂಥದ್ದು 2 ಕ್ಷೇತ್ರದಲ್ಲಿ ನಾವು ಗೆದ್ದಿದ್ದೇವೆ. ಸ್ವಾಭಾವಿಕವಾಗಿ ವಿರೋಧ ಪಕ್ಷದವರು ಇಲ್ಲ ಸಲ್ಲದ ಆಪಾದನೆಗಳನ್ನು ನಮ್ಮ ಮೇಲೆ ಮಾಡ್ತಾರೆ. ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಬೇರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡ್ತಾರೆ. ಸಂಬಂಧಪಟ್ಟದೇ ಇರೋದೆಲ್ಲ ನಾವು ಮಾತಾಡ್ತಾರೆ. ಆದರೆ ನಮಗಿರುವಂಥ ವಿಶ್ವಾಸ ಏನಂತ ಹೇಳಿದರೆ, ನಾವು ಕಾರ್ಯಕ್ರಮ ಕೊಡ್ತೇವೆ, ಆಡಳಿತ ಕೊಡ್ತೇವೆ ಅಂತೆಲ್ಲ ಏನು ಹೇಳಿದ್ವಲ್ಲ 23ರಲ್ಲಿ, ಅದನ್ನು ನಾವು ಮಾಡಿದ್ದೇವೆ. ಹಾಗಾಗಿ ಗೆದ್ದಿದ್ದೇವೆ 2 ಕ್ಷೇತ್ರ. ಈ ಚುನಾವಣೆ ಫಲಿತಾಂಶ ಯಾರ್ದಾದ್ರೂ ಸ್ಥಾನ ಭದ್ರ ಮಾಡುತ್ತೆ, ಆ ರೀತಿಯ ಅಸೆಸ್ಮೆಂಟ್ ಏನಿಲ್ಲ. ದಿಕ್ಸೂಚಿ ಅಂತೂ ಏನೇ ಆಗೋದಿಲ್ಲ. ಯಾವ ದಿಕ್ಸೂಚಿ ಅಂತಲ್ಲ, ನಮಗೆ 2 ಕ್ಷೇತ್ರದಲ್ಲಿ ಮತ್ತು ರಾಜ್ಯದಲ್ಲಿರುವಂಥ ವಾತಾವರಣ ಇವತ್ತೇನಿದೆ ಅಂದರೆ, ನಮ್ಮ ಸರ್ಕಾರದ ಬಗ್ಗೆ ಒಳ್ಳೆಯ ವಾತಾವರಣ ಇದೆ ರಾಜ್ಯದಲ್ಲಿ. ಹಾಗಾಗಿ ನಾವು ಗೆದ್ದಲೇಬೇಕು, ಗೆದ್ದಿದ್ದೇವೆ. ಅಲ್ಲ, ನಾಯಕತ್ವ ಬದಲಾವಣೆ ಚರ್ಚೆಗಳು ನಡೀತಾ ಇರೋದ್ರಲ್ಲಿ ಈ ಫಲಿತಾಂಶ ಅದ್ರ ಮೇಲೆ ಏನಾದರೂ ಎಫೆಕ್ಟ್ ಮಾಡುತ್ತಾ? ಇದಕ್ಕೂ ಯಾವ ಸಂಬಂಧ ಇರೋದಿಲ್ಲ. ನನಗೆ ಅನಿಸೋದು, ಬೇರೆಯವರು ವ್ಯಾಖ್ಯಾನ ಮಾಡ್ಬೋದು, ಆದರೆ ನನಗನ್ಸೋದು ಆ ರೀತಿ ಯಾವುದು ಕಾಣಿಸೋದು. ಸರ್ಕಾರದ ಆಡಳಿತ ವೈಖರಿಗೆ ಮಾರ್ಕ್ಸ್ ಕಾರ್ಡ್ ಆಗುತ್ತೆ, ಮಾನದಂಡ ಅಲ್ಲ ಇದು. ಏನೋ ಒಂದು ನೀವು ಹೇಳ್ತಿರಲ್ಲ, ಯಾವಾಗ ನಿಮ್ಮ ಸರ್ಕಾರಕ್ಕೆ ಇದೊಂದು ಮಾನದಂಡ ಆಗುತ್ತಾ ಅಥವಾ ಮುಂದಿನ ದಿಕ್ಸೂಚಿ ಆಗುತ್ತಾ, ಹಾಗೆಲ್ಲ ಹೇಳ್ತಾ ಇರ್ತೀರಿ ನೀವು. ಆ ರೀತಿ ಏನು ಕಾಣಿಸಲ್ಲ. ಮೇ ನಂತರದಲ್ಲಿ ಸಿಎಂ ಬದಲಾವಣೆ ಆಗೇ ಬಿಡ್ತಾರೆ ಈ ಫಲಿತಾಂಶ. ನಾನು ಹೇಳಿದ್ನಲ್ಲ, ಅದಕ್ಕೂ ಸಂಬಂಧವೇ ಇಲ್ಲ. ಯಾಕೆ ಸಂಬಂಧ ಕಲ್ಪಿಸ್ಬೇಕು ಇದಕ್ಕೆ? ಬದಲಾವಣೆಗಳು ಚಾನ್ಸಸ್ ಇಲ್ಲ. ಯಾರಾದರೂ ಹೇಳಿದಾರ ಬದಲಾವಣೆ? ಬಿ ಜೆ ಪಿಯವ್ರು ಬಿಡಿ ಅಂದರೆ, ಬಿ ಜೆ ಪಿಯವ್ರನ್ನ ನಾವೇನು, ಅವ್ರ ಅಸೆಸ್ಮೆಂಟ್ ನಮಗೆ ಬೇಕಾಗಿಲ್ಲ. ಬಿ ಜೆ ಪಿಯವ್ರ ಮಾತುಗಳು ಕೇಳ್ಕೊಂಡು ನಾವು ಆಡಳಿತ ಮಾಡಬೇಕಾ? ಅಲ್ಲ, ನಮ್ಮ ಪಕ್ಷದಲ್ಲಿ ಆಂತರಿಕವಾಗಿ ಬದಲಾವಣೆ. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಬಿಜೆಪಿಗೆ ದೊಡ್ಡ ಅಂತರದ ಗೆಲುವು ಸಿಗಲಿದೆ. ಕಾಂಗ್ರೆಸ್ಗೆ 2 ಕಡೆ ಸಮಸ್ಯೆಗಳಿವೆ. ದಾವಣಗೆರೆಯಲ್ಲಿ ಮುಸ್ಲಿಮರು ವೋಟ್ ಹಾಕಲ್ಲ ಅಂತಾರೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಹೇಳಿದರು. ಬೆಂಗಳೂರಿನ ಮಲ್ಲೇಶ್ವರಂನ ಬಿಜೆಪಿ ರಾಜ್ಯ ಕಾರ್ಯಾಲಯ ಜಗನ್ನಾಥ ಭವನದಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಸೋಲುವ ಸುಳಿವು ಸಿಕ್ಕ ಕೂಡಲೇ ಕೇರಳಕ್ಕೆ ಹೋದ ಮುಖ್ಯಮಂತ್ರಿ ಬಾಗಲಕೋಟೆಗೆ ದೌಡಾಯಿಸಿದ್ದಾರೆ ಎಂದರು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಮಾಡಿದ್ರೆ, ಗ್ಯಾರಂಟಿಗಳನ್ನು ಸರಿಯಾಗಿ ಕೊಡುತ್ತಿದ್ರೆ ಇಷ್ಟು ಕಷ್ಟ ಯಾಕೆ ಪಡಬೇಕಿತ್ತು? ಇವರು ಅಭಿವೃದ್ಧಿ ಮಾಡಿದ್ರೆ ಜನರೇ ಹತ್ರ ಬಂದು ನಿಮಗೆ ವೋಟ್ ಹಾಕ್ತೇವೆ ಅಂತ ಹೇಳುತ್ತಿದ್ರು. ಆದ್ರೆ ಹಾಗೆ ಆಗಿಲ್ಲ ಎಂದರು. ಎಲ್ಲ ಹಿಂದುತ್ವ ವಿಚಾರವಾಗಿ ನಾವೆಲ್ಲ ಒಂದೇ, ಹಿಂದೂ ನಾವೆಲ್ಲ ಒಂದು. ಯಾರ್ಯಾರು ಹಿಂದೂ ಇದ್ದಾರೋ ಅವ್ರು ಕಾಂಗ್ರೆಸ್ ಅವ್ರು ಬಂದರೂ ನಮ್ಮ ಪ್ರಚಾರ ಮಾಡ್ತೀನಿ ಅಂದರೆ ನಾವು ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಒಳೊಳಗೆ ನಮಗೆ ಪ್ರಚಾರ ಮಾಡ್ತಾ ಇದ್ದಾರೆ.
ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕೆಲವು ಕಡೆ ಹೇಳಿದ್ದಾರೆ, ದಾವಣಗೆರೆಯಲ್ಲಿ ಬಲಾಢ್ಯ ಸಾಹುಕಾರನ ಗೆಲ್ಲಿಸಬೇಡಿ, ಬಡವರನ್ನ ಗೆಲ್ಲಿಸಿ ಅಂತ ಹೇಳಿದ್ದಾರೆ. ನಮ್ಮ ಪಾರ್ಟಿಯ ಕ್ಯಾಂಡಿಡೇಟು ಬಡವ. ಒಂದು ರೀತಿ ಇಂಡೈರೆಕ್ಟಾಗಿ ಸಿದ್ದರಾಮಯ್ಯನೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಹಿಂದುತ್ವದ ವಿಚಾರವಾಗಿ ಯಾರ್ಯಾರು ಬೆಂಬಲ ಕೊಡ್ತಾರೋ ಅವರೆಲ್ಲರ ಬೆಂಬಲವನ್ನು ನಾವು ತಗೊಂತೀರಿ. ಗೆಲ್ಲುವ ಗುರಿ ಕಡೆ ನಾವು ಸಾಕ್ತೀವಿ. ಗ್ಯಾಸ್ ಸಮಸ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. LPG ಗ್ಯಾಸ್ ಸಮಸ್ಯೆ ಹೆಚ್ಚಾಗ್ತಿದೆ ರಾಜ್ಯದಲ್ಲಿ. ಅದರಲ್ಲೂ ಬೆಂಗಳೂರು ಸೌತ್ ಭಾಗದಲ್ಲಿ ಫಸ್ಟು DK ಶಿವಕುಮಾರ್ ಕಿತಾಪತಿ ಮಾಡ್ತಾವ್ರಲ್ಲ, ಅವನು ರಾಜ್ಯದ ಜನತೆ ಕ್ಷಮೆ ಕೇಳಬೇಕು. ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ಅಲ್ಲ, ಇಡೀ ಪ್ರಪಂಚದಲ್ಲಿರೋ ಎಲ್ಲ ದೇಶಗಳಿಗೂ ಇದು ಅಪ್ಲೈ ಆಗುತ್ತೆ. ಯುದ್ಧ, ಕೊಲ್ಲಿ ಯುದ್ಧ ಇವ್ರಿಗೆ ಬಹಳ ಫೇವರೇಟು. ರಾಹುಲ್ ಗಾಂಧಿ ಬಹಳ ಮೆಚ್ಚುವಂಥ ದೇಶ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಲ್ಲಿ ಪೆಟ್ರೋಲ್ ರೇಟು 500 ರೂಪಾಯಿ. ಪೆಟ್ರೋಲ್ ರೇಟ್ 500 ರೂಪಾಯಿ. ಅದಕ್ಕೆ DK ಶಿವಕುಮಾರ್ ಏನು ಕಾಮೆಂಟ್ ಹೇಳ್ತಾರೆ? ಯಾಕೆಂದ್ರೆ ಇವರೆಲ್ಲ ಕುಕ್ಕರ್ ಬ್ರದರ್ನ ನಮ್ಮ ಬ್ರದರ್ ಅಂದ್ರಲ್ಲ, ಆ ಕುಕ್ಕರ್ ಬ್ರದರು ಪಾಕಿಸ್ತಾನದವನೇ, ಅವನು ಪಾಕಿಸ್ತಾನದವನೇ. ಅದಕ್ಕೆ ಫಸ್ಟು ಪಾಕಿಸ್ತಾನದಲ್ಲಿ ಏನು ರೇಟ್ ಇದೆ, ಬಾಂಗ್ಲಾದೇಶದಲ್ಲಿ ಏನಿದೆ, ಅಮೇರಿಕಾದಲ್ಲಿ ಏನಿದೆ, ಲಂಡನ್ನಲ್ಲಿ ಏನಿದೆ, ಆ ಜ್ಞಾನ ಅವ್ರಿಗೇನ ಜ್ಞಾನ ಇದ್ದರೆ ಫಸ್ಟು ತರಿಸ್ಕೊಂಡ್ಲಿ. ನಮ್ಮ ರಾಜ್ಯಕ್ಕೆ ಒಂದೇ ಅಲ್ಲ ಪ್ರಾಬ್ಲಮ್ ಬಂದಿರೋದು, ಇಡೀ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ. ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀರಾ, ಪತ್ರ ಬರ್ತೀರಾ ಹೆಚ್ಚಿನ ಗ್ಯಾಸ್ ಕೊಡಿ? ಈಗಾಗಲೇ ನೋಡಿ, ಯುದ್ಧ ನಡೀತಾ ಇದ್ರು ಕೂಡ ಇರಾನ್ ಜೊತೆ ಮಾತಾಡಿ ನಮ್ಮ ಹಡಗುಗಳನ್ನು ನಮ್ಮ ದೇಶಕ್ಕೆ ಬರೋ ರೀತಿ ಮಾಡಿದಂಥ ಒಬ್ಬ ಪ್ರಧಾನಿ ಯಾರಿದ್ರೆ ಅದು ನರೇಂದ್ರ ಮೋದಿ. ಬೇರೆ ಯಾವ ದೇಶದ್ದೂ ಹಡಗು ಬಿಡ್ತಾ ಇಲ್ಲ ಅವರು. ಪಾಕಿಸ್ತಾನ ಹಡಗನ್ನು ಉಡೀಸ್ ಮಾಡಿಬಿಟ್ಟಿದ್ದಾರೆ ಅವರು. ಇರಾನ್ನವರು ಪಾಕಿಸ್ತಾನ ಹಡಗನ್ನು ಉಡೀಸ್ ಮಾಡಿದ್ದಾರೆ. ಆದರೆ ನಮ್ಮ ದೇಶದ ಹಡಗುಗಳು ಸರಾಗವಾಗಿ ಬರೋ ರೀತಿ ಮಾಡಿದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿಗೆ ಧನ್ಯವಾದ ಹೇಳ್ತಾ ಇದ್ದೀನಿ. ಇಷ್ಟೆಲ್ಲ ಯುದ್ಧ ನಡೀತಾ ಇದ್ರು ನಮ್ಮ ಹಡಗುಗಳು ಸರಾಗವಾಗಿ ಭಾರತಕ್ಕೆ ಬರೋ ರೀತಿ ವ್ಯವಸ್ಥೆ ಮಾಡಿದ್ದೀರಾ. ನಿಮಗೆ ದೇವೇಗೌಡರು HD ಕುಮಾರಸ್ವಾಮಿ ಮತ್ತು ಚಲವಾದಿ ನಾರಾಯಣಸ್ವಾಮಿ ಅವರು ಬಿಜೆಪಿ RSS ಮೋದಿಯವರ ಬಗ್ಗೆ ಎಂತೆಂಥ ಮಾತನಾಡಿದ್ದಾರೆ ಗೊತ್ತಾ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಧ್ಯಮದವರಿಗೆ ನೆನಪಿಸಿದರು. ದಾವಣಗೆರೆಯಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಈಗ ತಮ್ಮ ಅಸ್ತಿತ್ವ ಉಳಿಸಿಕೊಳ್ಳಲು ಬಿಜೆಪಿ ಸೇರುವ ಇವರೆಲ್ಲರೂ ಮೊದಲೆಲ್ಲ ಬಿಜೆಪಿ RSS ಮೋದಿಯವರ ಬಗ್ಗೆ ಏನೇನು ಮಾತನಾಡಿದ್ದಾರೆ ಎನ್ನುವುದು ನಿಮಗೆ ಗೊತ್ತಿಲ್ವಾ? ಇವರಿಗೆಲ್ಲ ನಮ್ಮನ್ನು ಟೀಕಿಸುವ ಯಾವ ನೈತಿಕತೆ ಇದೆ ಎಂದು ಪ್ರಶ್ನೆ ಮಾಡಿದರು. ಜನ ಗ್ಯಾರಂಟಿ ಯೋಜನೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಬಿಜೆಪಿ ಬಡವರ ಈ ಗ್ಯಾರಂಟಿಗಳನ್ನು ವಿರೋಧಿಸುತ್ತಿದೆ. ಹೀಗೆ ಬಡವರ ವಿರೋಧಿ, ಸಂವಿಧಾನ ವಿರೋಧಿಯಾಗಿರುವ ಬಿಜೆಪಿಯನ್ನು ಬೆಂಬಲಿಸಲು ರಾಜ್ಯದ ಜನತೆಗೆ ಕಾರಣವೇ ಇಲ್ಲ ಎಂದರು. ಚಲವಾದಿ ನಾರಾಯಣಸ್ವಾಮಿ ಅವರು ಇಲ್ಲಿ ಕಾಂಗ್ರೆಸ್ ಗೆದ್ರೆ ಮುಸ್ಲಿಮರ ಚಲವಾದಿ ನಾರಾಯಣಸ್ವಾಮಿ ಯಾವ ಪಾರ್ಟಿಲಿ ಇದ್ರು? ಮೊದಲು ಯಾವ ಪಾರ್ಟಿಲಿ ಇದ್ರು ರೀ? ಇಲ್ಲಿಂದ ಲಾಭ ಪಡ್ಕೊಂಡು ಅಲ್ಲಿ ಹೋಗಿ ಬಿಜೆಪಿಗೆ ಹೋಗಿ ಅಲ್ಲಿಯೂ ಲಾಭ ಪಡ್ಕೊಂಡು ಈಗ ಬಿಜೆಪಿ ಪರ ಮಾತಾಡ್ತಾರೆ. ಇಲ್ಲಿ ಏನೇನು ಮಾತಾಡಿದ್ದಾರೆ ಹೇಳ, ಬಿಜೆಪಿ ಬಗ್ಗೆ ಏನೇನು ಮಾತಾಡಿದ್ದಾರೆ ಅಂತ. ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ನೀವು ಅನ್ನರಾಮಯ್ಯ ಅಂತ ಎಲ್ಲ ಕಡೆ ಇರ್ತೀರಿ. HD ಕುಮಾರಸ್ವಾಮಿ ಅವರು ನಿನ್ನೆ ಅನ್ನರಾಮಯ್ಯ ಅಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿ ಅವ್ರ ಬಗ್ಗೆ ಏನೇನು ಬೈದಿದ್ದಾರೆ ಇವರಪ್ಪ ಇವರು ಅಂತ ಹೇಳ. ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ತಮ್ಮ ಉಳಿವಿಗೋಸ್ಕರ, ಅಸ್ತಿತ್ವಗೋಸ್ಕರ. ಬಿಜೆಪಿ ಅವ್ರ ಬಗ್ಗೆ, ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ? ಬಿಜೆಪಿ ಬಗ್ಗೆ ಮಾತಾಡಿದ್ದಾರೆ ಹೇಳ. ಅವ್ರಿಗೆಲ್ಲ ಏನ್ರಿ ಇದೆ? ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಪಾರ್ಟಿ ಕಟ್ ತೋರಿಸ್ಲಿ ಸರ್, ಅವರು ಪಾರ್ಟಿ ಕಟ್ ತೋರಿಸ್ಲಿ ನೋಡೋಣ, ನಾವು ಸೀಟ್ ಆದ್ರೂ ಗೆಲ್ತೀವಿ, ಪಾರ್ಟಿ ಕಟ್ ತೋರಿಸ್ಲಿ ಅಂತ ಹೇಳ್ತಾರೆ ಸರ್. ಏನ ಪಾರ್ಟಿ ಕಟ್ಟಿ ನೋಡ್ಲಿ, ಗೆಲ್ತಾರ ಸಿದ್ದರಾಮಯ್ಯ ಅವರು ನಮಗೆ ಹೇಳ್ತಾರಲ್ಲ, ಅವ್ರು ನೀವೊಂದು ಪಾರ್ಟಿ ಕಟ್ ತೋರಿಸ್ಬೇಕಂತ. ನಾವು 30 ಸೀಟ್ ಆದ್ರೂ ಗೆಲ್ತೀವಿ, ಸಿದ್ದರಾಮಯ್ಯ ಅಷ್ಟು ಗೆಲ್ಲಲ್ಲ ಅಂತ ಅವ್ರು ಹೇಳೋದು. ನಾನು ಪಾರ್ಟಿ ಕಟ್ಟಿ ಆಯ್ತು, ಮರ್ಜಿ ಆಗ್ಬಿಟ್ಟಿದ್ದೀನಿ, ಕಾಂಗ್ರೆಸ್ನಲ್ಲಿ ಇದ್ದೀನಿ. ನಾನು ಕಾಂಗ್ರೆಸ್ಸಿನ ಸಿದ್ಧಾಂತ ಸೆಕ್ಯುಲರಿಸಮ್. ನಾನು ಸೆಕ್ಯುಲರ್ ಪಾರ್ಟಿ ಜೊತೆ ಸೇರ್ಕೊಂಡಿದ್ದೀನಿ. ನಾನು ಹೊಸ ಪಾರ್ಟಿ ಕಟ್ಟಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೊಸ ಪಾರ್ಟಿ ಕಟ್ಟಿ ಅಂತ ಯಾಕೆ ಹೇಳ್ತಾರೆ? 30 ಸೀಟ್ ಆದ್ರೂ ತಗೊಂಡಿದ್ದೀವಿ, ಅಷ್ಟು ತಗೊಳ್ಳಲ್ಲ. ನಮ್ಮ ಬಗ್ಗೆ ಮಾತಾಡ್ತಾರೆ. 30 ಸೀಟ್ ಆದ್ರೂ ತಗೊಂಡು ನಾವು ಅವ್ರ ಪಾರ್ಟಿ ಕಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳೋದು. ಈಗ ಹೋದ ಸರಿ ಎಷ್ಟು ತಗೊಂಡ್ರು? 19 ಸೀಟು.
19 19 ಸೀಟ್ 30 ತಗೊಂಡ್ರು. ಅದರಿಂದ ಬಾರಿ 20 ನಾನಿದ್ದಾಗ JDSನಲ್ಲಿ ಪ್ರೆಸಿಡೆಂಟ್ ಇದ್ದಾಗ 59 ಸೀಟ್ ಗೆದ್ದಿದ್ದು. ಅಲ್ಲಿಂದ ಈಚೆಗೆ 59 ಗೆದ್ದರ? ಇಲ್ಲ. ಯಾವತ್ತಾರು 59 ಗೆದ್ದಿದ್ದಾರೇನ್ರಿ? ಏನೋ ಹೇಳ್ತಾರೆ. ಈಗ ನಾನು ಅಧ್ಯಕ್ಷನಾಗಿರುವಾಗ, JDS ಅಧ್ಯಕ್ಷನಾಗಿರುವಾಗ 2005ರಲ್ಲಿ 2004ರಲ್ಲಿ ಎಷ್ಟು ಗೆದ್ದರು ನಾವು? 59 ಸೀಟು. ಈಗ ಎಷ್ಟು ಗೆದ್ದಿದ್ದರು? 19 ಬಂದಿದ್ದಾರೆ. ಪ್ರತಿ ವರ್ಷ ಇಳಿತಾ ಬರ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದ್ದಾರೆ. ಕೈಗಾರಿಕಾ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು. ಕೈಗಾರಿಕಾ ಅಭಿವೃದ್ಧಿಗೆ ಸರ್ಕಾರ ಅಡ್ಡಿಪಡಿಸ್ತಾ ಇದೆ, ಸಪೋರ್ಟ್ ಮಾಡ್ತಿಲ್ಲ ಅಂತ ಯಾರು? ಕರ್ನಾಟಕದಲ್ಲಿ ಕೈಗಾರಿಕಾ ಕುಮಾರಸ್ವಾಮಿ ಅವರು ಹೇಳಿದರು. CIOCL, HMT ಉದಾಹರಣೆಗಳನ್ನು ಕೊಟ್ಟು ಅವರು ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ ಶೂರನೂ ಅಲ್ಲ. ಆ ಥರ ರಾಜ್ಯದಲ್ಲಿ ಅಕ್ರಮ ಗೋಹತ್ಯೆ, ಒತ್ತಾಯಪೂರ್ವಕ ಮತಾಂತರ ಪ್ರಕ್ರಿಯೆಗಳು ಹೆಚ್ಚಾಗುತ್ತಿದ್ದು, ಇವುಗಳನ್ನು ತಡೆಗಟ್ಟಲು ಕಾಯ್ದೆಗಳನ್ನು ಸಮರ್ಪಕವಾಗಿ ಅನುಷ್ಠಾನ ಆಗಬೇಕು ಎಂದು ವಿಶ್ವ ಹಿಂದೂ ಪರಿಷತ್ ಕೇಂದ್ರೀಯ ಸಂಘಟನಾ ಮಹಾಮಂತ್ರಿ ಮಿಲಿಂದ್ ಪರಾಂಡೆ ಹೇಳಿದರು. ಕಲಬುರಗಿ ನಗರದ ಸೇಡಂ ರಸ್ತೆಯ ಚಂದ್ರಶೇಖರ್ ಪಾಟೀಲ್ ವಸತಿ ನಿಲಯದ ಕ್ಯಾಂಪಸ್ ಆವರಣದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಉತ್ತರ ಕರ್ನಾಟಕ ಪ್ರದೇಶದ ಬೆಳಗಾವಿ, ಹುಬ್ಬಳ್ಳಿ ಸೇರಿದಂತೆ ಹಲವು ಕಡೆಗಳಲ್ಲಿ ಹಿಂದೂ ಯುವತಿಯರ ವಿರುದ್ಧ ಅತ್ಯಾಚಾರ, ಲವ್ ಜಿಹಾದ್ ಪ್ರಕರಣಗಳು ಹೆಚ್ಚಾಗಿವೆ. ಆದರೆ ಇಂತಹ ವೇಳೆಯಲ್ಲಿ ಸರ್ಕಾರ ಪ್ರಕರಣಗಳನ್ನು ದಾಖಲಿಸಿ ಸೂಕ್ತ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಕ್ರಿಶ್ಚಿಯನ್ ಮಿಷನರಿಗಳು ಸುಳ್ಳು ಆಮಿಷಗಳನ್ನು ನೀಡುವುದರ ಮೂಲಕ ಹಿಂದೂಗಳ ಮತಾಂತರಕ್ಕೆ ಷಡ್ಯಂತರ ನಡೆಯುತ್ತಿವೆ. ಇಂತಹ ಪ್ರಕ್ರಿಯೆಗಳಲ್ಲಿ ಭಾಗಿಯಾದವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು. अभी कलबुर्गी में जो अपना प्रवास हो रहा है, तो अपने उत्तर कर्नाटक के अनेक जिलों में संगठन को बढ़ाने के लिए विश्व हिंदू परिषद ने जो प्रयत्न किया है, तो अभी हर ज़िले में 100 से ज़्यादा समिति कमिटीज़ यह विश्व हिंदू परिषद की बनी है. तो अलग अलग जिलाओं में उसके निमित्त अभी प्रवास हो रहा है. उसका ये पहला दिन है और इसलिए उन समितियों का एक तरीके से उद्घाटन, इनॉग्रेशन ये इस बैठक के माध्यम से होगा. मगर कर्नाटक में जो अनेक बातें चल रही है उसके बारे में मैं सबके सामने बोलना चाहूँगा कि एक तो बहुत जगह पर लव जिहाद जैसी घटनाएं अलग अलग माध्यमों से हो रही है. जैसे कि हुबली में भी किसी जिम्नेशियम के संबंध में जो घटनाक्रम हुआ है, तो इस तरीके के प्रयत्न लव जिहाद के मुस्लिम समुदाय के एक वर्ग के माध्यम से ये सतत चल रहे हैं. और जो दिखाई दे रहा है कि ऐसी कोई घटनाएं जब होती है तो उसके विरुद्ध प्रशासन के माध्यम से कंप्लेंट नहीं लिया जाता है, FIR नहीं लिया जाता है. और इसलिए FIR लेने की प्रक्रिया, प्रत्यक्ष कानून की प्रक्रिया यह होने की आवश्यकता है, जिसमें यहाँ पर अभी कर्नाटक में बहुत कमी दिखाई दे रही है. ऐसी घटनाएं अनेक जगह पर हो रही है. बेळगाव के क्षेत्र में भी ऐसे अत्याचार की घटनाएं हुई है, उत्तर कर्नाटक में, हुबली में भी हुई है, अन्य जिलों में भी हो रही है. मगर सभी जगह पर समाज को जो अनुभव हो रहा है कि जहाँ पर हिंदुओं के ऊपर के अत्याचार की घटनाएं होती है, तो पुलिस प्रशासन के माध्यम से जो FIR लेना चाहिए वो लेने की प्रक्रिया ठीक से नहीं हो रही है. और इसलिए हम इसका कड़े शब्दों में निंदा करते हैं और हिंदू समाज को भी कर्नाटक में राज्य यानी सब तरीके से यह न्याय मिलना चाहिए, उसकी प्रक्रिया बहुत कमज़ोर दिखाई दे रही है. दूसरी बात हम देखेंगे तो आज मतांतरण का भी एक बहुत बड़ा षड्यंत्र यह कर्नाटक में बढ़ते हुए दिखाई दे रहा है.
और ईसाई मिशनरियों के द्वारा फ्रॉड है, झूठ बातें है, प्रलोभन है, ऐसा देकर यहाँ के हिंदू धर्मावलंबियों को, हिंदू धर्म के अनुयायियों को धर्म से भ्रष्ट करने के प्रयास चल रहे हैं। और इसलिए आज हम देखेंगे तो भारत के कॉन्स्टिट्यूशन के अनुसार मतांतरण या रिलीजियस कन्वर्जन के ऊपर बैन है, और प्रलोभन देकर, डर दिखाकर, झूठ बोलकर ये करना, ये तो कतई मान्य नहीं हो सकता है। और इसलिए इस तरह के योग्य कानून भी अनेक राज्यों में लाए गए हैं, और कर्नाटक में भी ये कानून लाया गया था, मगर यहाँ के राज्य सरकार ने तो आते बराबर ये घोषणा की थी कि ये कानून को हम पीछे लेंगे। तो ऐसे सारे परिस्थिति में क्रिश्चियन मिशनरियों के विरुद्ध एक्शन न होना, इसमें भी आश्चर्य नहीं लग रहा है यदि ऐसी मनोवृत्ति राज्य सरकार रखेगी तो। मगर हिंदू धर्म के विरुद्ध ये जो गतिविधियां चल रही है, ऐसे लोगों के ऊपर कठोर एक्शन होने की आवश्यकता है। और एक जो मुद्दा विश्व हिंदू परिषद के माध्यम से लिया जा रहा है, वह यानी हिंदू मंदिरों का सरकारी नियंत्रण से मुक्ति। तो मुझे लगता है कि कर्नाटक में भी हजारों मंदिर यह सरकारी नियंत्रण में है। हिंदू समाज ने जो मंदिरों को दान दिया है, वह दान मंदिरों की सेवा के लिए, देवताओं की सेवा के लिए और धर्म के प्रचार के लिए दिया हुआ है। और इसलिए विश्व हिंदू परिषद का यह मत है कि पूर्ण देश भर में ऐसे कानून लाने जाने चाहिए ताकि सरकारी नियंत्रण से सारे हिंदू मंदिर मुक्त कैसे होंगे। हजारों मंदिर जो कर्नाटक में भी है, उनको भी मुक्ति का विषय यह करना चाहिए। अभी जो संसद का बजट सत्र हुआ है, तो वो बजट सत्र में हमने संसद में अलग अलग पॉलिटिकल पार्टी के लगभग 375 से ज़्यादा पार्लियामेंट मेंबर्स के साथ में मिलना किया, लोकसभा एज वेल एज राज्यसभा। और जो विषय लेकर हम वहाँ पर गए, एक यानी हर राज्य में और केंद्र में हिंदू तीर्थ क्षेत्र मंत्रालय, इसकी स्थापना करनी चाहिए। हमने केवल तीर्थों के तरफ टूरिज़्म इस दृष्टि से नहीं देखना चाहिए। भारत और हिंदू समाज यह धर्मप्राण समाज है, यह धर्मप्राण देश है। और आज लगभग 2% ऑफ जीडीपी यह धार्मिक यात्राओं से और तीर्थ क्षेत्रों के माध्यम से यह देश में उपलब्ध हो रही है। हम प्रत्यक्ष अभी अयोध्या में राम जन्मभूमि का मंदिर बन गया है, उसमें देखेंगे तो प्रतिदिन लगभग 80,000 से 1 लाख भक्त यह हर रोज आ रहे हैं। काशी में देखेंगे तो 1 लाख से ज़्यादा भक्त आ रहे हैं। ऐसी स्थिति अनेक जगह की है, और इसीलिए ಥೌಸಂಡ್ಸ್ ಆಫ್ ಪೀಪಲ್, इनको नौकरियां मिल रही है, लोगों के व्यवसाय बढ़। ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆಲ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ದಸರಾ ದೀಪಾವಳಿ ಹಬ್ಬಕ್ಕೆ ಬಟ್ಟೆಗಳು ಎಲ್ಲಿ ಖರೀದಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಮಿರಾ ಮೆನ್ಸ್ ಅವೆನ್ಯೂ ಬಟ್ಟೆ ಶೋರೂಮ್ ನಲ್ಲಿ ಪುರುಷರಿಗಾಗಿ ಹೊಸ ಲುಕ್ ನ ಬಟ್ಟೆ ಬಂದಿದೆ. ಹಬ್ಬಕ್ಕೆ ವಿಶೇಷವಾಗಿ 100ಕ್ಕೂ ಅಧಿಕ ಬಣ್ಣಗಳ ಕುರ್ತಾ ಸೇರಿದಂತೆ ಹೊಸ ಹೊಸ ಡಿಸೈನ್ ಉಳ್ಳ ಬಟ್ಟೆಗಳು ಇವೆ. ತಡ ಯಾಕೆ? ಬಟ್ಟೆ ಖರೀದಿಗೆ ಹಿಂದೆ ಬನ್ನಿ. ನಿಮ್ಮ ಕಲಬುರಗಿಯ ಮಿರಾ ಮೆನ್ಸ್ ಅವೆನ್ಯೂ ಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮಿರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ, ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್
ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ಗೆ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನಾವು ಡಾಕ್ಟರ್ ಆಗಬೇಕು ಅಥವಾ ಇಂಜಿನಿಯರ್ ಆಗಬೇಕು ಅಂತಂದರೆ ಯಾವ ಅಕಾಡೆಮಿಗೆ ಹೋಗಬೇಕು, ಯಾವ ರೀತಿಯಾಗಿ ನಾವು ತರಬೇತಿಯನ್ನು ಪಡ್ಕೊಳ್ಬೇಕು ಅನ್ನೋಂಥದ್ರ ಮಾಹಿತಿನ ನಿಮಗೆ ನೀಡ್ತಾ ಇದ್ದೀವಿ. ನಮ್ಮ ಸಂಸ್ಥೆ ಎಕ್ಸೆಲ್ ಅಕಾಡೆಮಿಕ್ ಸಂಸ್ಥೆ 15 ವರ್ಷದಿಂದ ನೀಟ್ ಮತ್ತು CET JEE ಕೋಚಿಂಗ್ ಕೊಡ್ತಾ ಬರ್ತಾಯಿವಿ. ನಂಬರ್ 1 ಫ್ಯಾಕಲ್ಟೀಸಿಂದ ನಾವು ಟೀಚ್ ಮಾಡಿಸ್ತೀವಿ. ಅಂದರೆ ಇಂಡಿಯಾದ ನಂಬರ್ 1 ಫ್ಯಾಕಲ್ಟೀಸ್. ನಾವು ನೀಟ್ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ ಮತ್ತು CET ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಕ್ರ್ಯಾಶ್ ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಯಾರು ಓದ್ತಾ ಇದ್ದಾರೆ ಅಂಥ ಮಕ್ಕಳಿಗೆ ನಾವು ಕೊಡ್ತೀವಿ. ಸೆಕೆಂಡ್ PUC ಕಂಪ್ಲೀಟ್ ಆಗಿರೋ ಮಕ್ಕಳಿಗೂ ಕೂಡ ನಾವು ಈ ಕ್ರ್ಯಾಶ್ ಕೋರ್ಸ್ನ ಕೊಡ್ತೀವಿ. ಪ್ರತಿದಿನವೂ ಕೂಡ ನಾವು ಡೈಲಿ ಟೆಸ್ಟ್ ಕಂಡಕ್ಟ್ ಮಾಡ್ತೀವಿ. ಅದು ಇವತ್ತೇನು ಪಾಠ ಆಗಿದೆಯೋ ನಾಳೆ ಡೈಲಿ ಟೆಸ್ಟ್ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಲಿ ಒಂದು ವಿಶೇಷತೆ ಏನಂದರೆ ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್. ಮಕ್ಕಳು ಒಂದು ಸತಿ ಕ್ಯಾಂಪಸ್ಗೆ ಎಂಟ್ರಿ ಆದರೆ ಅವ್ರ ಕೋರ್ಸ್ ಮುಗಿಸ್ಕೊಂಡೇ ಆಚೆ ಹೋಗಬೇಕು. ಆ ಥರ ವ್ಯವಸ್ಥೆ ಮಾಡಿರ್ತೀವಿ. ತೆಲಂಗಾಣ, ಆಂಧ್ರ, ಡೆಲ್ಲಿ ಆ ಕಡೆಯಿಂದ ಕರೆಸಿ ನಾವು ಫ್ಯಾಕಲ್ಟೀಸ್ನ ನಂಬರ್ 1 ಫ್ಯಾಕಲ್ಟೀಸ್ನ ಟೀಚ್ ಮಾಡಿಸ್ತೀವಿ. ಎಕ್ಸಾಮ್ಗೆ ಹೋಗೋಕ್ಕಿಂತ ಮುಂಚೆ ಮಾದರಿ ಎಕ್ಸಾಮ್ನ ಒಂದು 10ರಿಂದ 20 ಎಕ್ಸಾಮ್ ಕೊಡ್ತೀವಿ ನಾವು. ಕಲಬುರಗಿ ಜಿಲ್ಲೆಯ ಜನರಿಗೆ ಶುಭ ಸುದ್ದಿ. ಯಾಕೆ ಅಂತೀರಾ? ಲಕ್ಷ ಬೆಲೆ ಬಾಳುವ ಫರ್ನಿಚರ್ ಮೇಲೆ 75% ಡಿಸ್ಕೌಂಟ್ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಏರ್ಪಡಿಸಿದ ಫರ್ನಿಚರ್ ಮೇಳದಲ್ಲಿ ಲಭ್ಯ. ಒಳ್ಳೆ ಗುಣಮಟ್ಟದ ಫರ್ನಿಚರ್, ಸೋಫಾ, ಮಂಚ, ಅಲಮಾರಿ ವಸ್ತುಗಳು ಅರ್ಧ ಬೆಲೆಯಲ್ಲಿ ನಿಮ್ಮ ಕಲಬುರಗಿ ನಗರದಲ್ಲಿ. ನಮ್ಮಲ್ಲಿ 0% ಇಂಟ್ರೆಸ್ಟ್ ನಲ್ಲಿ ಬಜಾಜ್ ಫೈನಾನ್ಸ್ ನಿಂದ ಸೌಲಭ್ಯ ಕೂಡ ದೊರೆಯುತ್ತದೆ. ಈ ಎಲ್ಲಾ ಆಫರ್ಗಳು ಕೆಲವು ದಿನಗಳು ಮಾತ್ರ. ಕೊನೆಯ ದಿನಾಂಕ 12 ಏಪ್ರಿಲ್ ವರೆಗೆ ಮಾತ್ರ. ಗ್ರಾಹಕರು ಈ ಧಮಾಕ ಆಫರ್ನ ಲಾಭ ಪಡೆಯಲು ತಪ್ಪದೆ ಭೇಟಿ ನೀಡಿ. ಸ್ಥಳ ಕನ್ನಡ ಭವನ, ಬಾಪುಗೌಡ ದರ್ಶನಾಪುರ ರಂಗಮಂದಿರ, ಸರ್ದಾರ್ ವಲ್ಲಭಾಯ್ ಪಟೇಲ್ ರೋಡ್, ಕಲಬುರಗಿ. ಸಮಯ ಬೆಳಗ್ಗೆ 10ರಿಂದ ರಾತ್ರಿ 9 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9972945185ಗೆ. ಕಲ್ಯಾಣ ಕರ್ನಾಟಕ ಭಾಗದ ಪ್ರತಿಷ್ಠಿತ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಕಲಬುರಗಿ. ಕಲ್ಯಾಣ ಕರ್ನಾಟಕ ಭಾಗದ ಖ್ಯಾತ ಪ್ಲಾಸ್ಟಿಕ್ ಸರ್ಜನ್ ಅಮರೇಶ್ ವಿ ಬಿರಾದರ್, ಹಿರಿಯ ಜನರಲ್ ಸರ್ಜನ್ ಡಾಕ್ಟರ್ VB ಬಿರಾದರ್ ಹಾಗೂ ಖ್ಯಾತ ಇಂಟರ್ನಲ್ ಮೆಡಿಸಿನ್ ತಜ್ಞ ವೈದ್ಯರಾದ ಡಾಕ್ಟರ್ ಶ್ವೇತಾ ಎ ಬಿರಾದರ್ ಸೇರಿದಂತೆ ಅನುಭವಿ ತಜ್ಞ ವೈದ್ಯರ ತಂಡದಿಂದ ಒಂದೇ ಸೂರಿನಡಿ ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಸಂಯುಗ್ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸಾ ಸೌಲಭ್ಯಗಳು: 24x7 ಎಮರ್ಜೆನ್ಸಿ ತುರ್ತು ಸೇವೆ, ಪ್ಲಾಸ್ಟಿಕ್ ಸರ್ಜರಿ, ಟ್ರಾಮಾ ಕೇರ್, ಜನರಲ್ ಸರ್ಜರಿ, ಸುಟ್ಟು ಗಾಯಗಳಿಗೆ ಚಿಕಿತ್ಸೆ, ಅಪಘಾತದಲ್ಲಿ ಕೈ ಕಾಲು ತುಂಡಾದ್ರೆ ಮರುಜೋಡಣೆ, ಕ್ಯಾನ್ಸರ್ ಸರ್ಜರಿ, ಕಾಸ್ಮೆಟಿಕ್ ಸರ್ಜರಿ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜರಿ, ಆರ್ಥೋಪೆಡಿಕ್ ಹ್ಯಾಂಡ್ ಸರ್ಜರಿ, ಜನರಲ್ ಮೆಡಿಸಿನ್, ಗೈನಕೋಮಾಸ್ಟಿಯಾ ಶಸ್ತ್ರಚಿಕಿತ್ಸೆ, ಗ್ಯಾಸ್ಟ್ರೋ ಸರ್ಜರಿ, ಡಯಾಬೆಟಾಲಜಿಸ್ಟ್, ಮಾಸ್ಟರ್ ಹೆಲ್ತ್ ಚೆಕ್ಅಪ್ ಸೇರಿದಂತೆ ಲ್ಯಾಬ್ ಸೌಲಭ್ಯ, ಫಾರ್ಮಸಿ, ಎಕ್ಸ್ರೇ, OPD, IPD, ICU, 2D ಇಕೋ ಲ್ಯಾಬೋರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲಾ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಂಯುಗ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, NGO ಕಾಲೋನಿ, ಸೌಭಾಗ್ಯ ಕಲ್ಯಾಣ ಮಂಟಪ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9071117444 08472325918. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪಿವ್ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು, ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು.
ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟಲ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555.